ಇದು ನೋಡಿ, ಇದು ಎಳ್ಳಿಕಾಯಿ ಅಂತ. ಎಳ್ಳಿಕಾಯಿ ಹೇಗಿರುತ್ತೆ, ನೆಕ್ಸ್ಟ್ ಉಪ್ಪಿನಕಾಯಿ ಹೇಗೆ ಹಾಕ್ತಾರೆ ಅಂತ ನಾನು ತೋರಿಸ್ತೀನಿ. ಒಳ್ಳೆ ಗಜ ನಿಂಬೆ ಟೈಪೇ ಇರುತ್ತೆ, ಕಹಿ ಇರುತ್ತೆ, ಸ್ವಲ್ಪ ಶುಗರಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಉಪ್ಪಿನಕಾಯಿ ಹಾಕಿಟ್ಟಿದ್ದಾರೆ ನಮ್ಮ. ಇದು ಖಾರದ ಪುಡಿ, 6 ಮಂತ್ಸಿಗೆ ಒಂದ್ಸರಿ ನಾನು ಖಾರದ ಪುಡಿ, ಸಾಂಬಾರು ಪುಡಿ ಹಾಕಿಸ್ತೀನಿ. ಅದನ್ನು ಕೂಡ ನಾನು ಫ್ರಿಜ್ಜಲ್ಲೇ ಇಟ್ಟಿರ್ತೀನಿ. ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ತೊಗೊಂಡು ಯೂಸ್ ಮಾಡ್ತೀನಿ. ಸೊ ಇದನ್ನ ಪುಡಿ, ಸಾಂಬಾರು ಪುಡಿ ಘಮ ಬರ್ತಾ ಇದೆ, ಫ್ರೆಶ್ ಆಗಿರುತ್ತೆ. ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಸಾಂಬಾರು ಪುಡಿ, ಖಾರದ ಪುಡಿ ಫ್ರಿಜ್ ಉಷ್ಣಕ್ಕೆ ತುಂಬ ಒಳ್ಳೆಯದು. ನೀರಿಗೆ ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟು ಕುಡಿದ್ರೆ ಉಷ್ಣ. ಇದು ಒಂದಷ್ಟು ಕಾಳುಗಳನ್ನ ಮಿಕ್ಸ್ ಮಾಡಿಟ್ಟಿದ್ದೀನಿ. ಮಿಕ್ಸ್ ಕಾಳು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೆನೆ ಇಟ್ಟು ಮಾಡಿದರೆ. ಅದಕ್ಕೆ ಬರೀ ಒಂದೇ ಥರದ್ದೇ ಕಾಳು ತಿನ್ನೋ ಬದಲು ಮಿಕ್ಸ್ ಕಾಳು ತಿಂದರೆ ಸಾಂಬಾರು ಚೆನ್ನಾಗಿರುತ್ತೆ, ಹೆಲ್ತ್ಗೆ ಒಳ್ಳೆ. ಉಪ್ಪಿಟ್ಟು, ಪಲಾವು, ರೈಸ್ ಬಾತ್ಗಳಿಗೆ, ಅವರೇ ಕಾಳು ಬಜ್ಜಿ, ಚಟ್ನಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಕಾಳುಗಳಲ್ಲಿ ಅವರೆಕಾಳು ಅಂದರೆ ನಂಗೆ ತುಂಬ ಇಷ್ಟ. ಹೀರೆಕಾಯಿ ಸೈಜು ತುಂಬ ಉದ್ದ ಇದೆ, ಇದು ಹಿಡಿಯಲ್ಲ, ಅದಕ್ಕೆ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಎಲ್ಲ ಈ ಕವರಲ್ಲಿ ಹಾಕಿ ಗಂಟು ಕಟ್ಟಿ ಇಡ್ತೀನಿ. ನೋಡಿ, ಕ್ಯಾರೆಟ್ ಈ ಸರಿ ನನಗೆ ಚೆನ್ನಾಗಿ ಸಿಕ್ತು. ಇಲ್ಲಿ ಸುತ್ತಮುತ್ತ ರೈತರೇ ಇರೋದ್ರಿಂದ ಸಂತೆಯಲ್ಲೆಲ್ಲ ಫ್ರೆಶ್ ಐಟಮ್ ಸಿಗ್ತವೆ. ಬೆಳೆದಿರೋದನ್ನೇ ತಗೊಂಡು ಬರ್ತಾರೆ. ಚೆನ್ನಾಗಿದೆ ಈ ಸರಿ, ಕ್ಯಾರೆಟ್ ಫ್ರೆಶ್ ಆಗಿ ಸಿಕ್ತು. ಬೀನ್ಸ್ ಇಲ್ಲೇ ನಮ್ಮ ಮನೆ ಹತ್ರ ಆಂಟಿಯವರು ಅವ್ರ ತೋಟದಲ್ಲಿ ಹಾಕಿದ್ರು, ಅದಕ್ಕೆ ನಂಗೆ ಬೀನ್ಸ್ ತಂದು ಕೊಟ್ಟಿದ್ರು. ಇವೇ ಸುಮಾರು ಒಂದು 2 kg ಅಷ್ಟು ಇದ್ದಾವೆ ಇವು. ಅದಕ್ಕೆ ನಾನು ಈ ಸರಿ ಸಂತೆಯಲ್ಲಿ ಬೀನ್ಸ್ ತಗೊಂಡ್ಲಿಲ್ಲ. ಒಳ್ಳೆ ಫ್ರೆಶ್ ಬೀನ್ಸ್ ಇದ್ವು ನೋಡಿ, ಚೆನ್ನಾಗಿದ್ದಾವೆ ಬೀನ್ಸ್ ಎಳೆವು. ಹಸಿಮೆಣಸಿನ್ಕಾಯಿ ರೆಗ್ಯುಲರ್ ಯೂಸಿಗೆ ಬೇಕು. ಅದನ್ನು ಟ್ರಾನ್ಸ್ಪರೆಂಟ್ ಕಲರಲ್ಲಿ ಹಾಕ್ಬಿಟ್ರೆ ಒಳ್ಳೆಯದು. ನಮ್ಮಮ್ಮ ಇಲ್ಲ ಅಂದರೆ ಟೈಮ್ ಆದಾಗ ಮೆಣಸಿನ್ಕಾಯಿಗೆ ಹುಡುಕ್ತಾ ಇರ್ತಾರೆ ಫ್ರಿಜ್ಜಲ್ಲಿ. ಇದು ಹೆಂಗೆ ಸ್ಟೋರ್ ಮಾಡೋದಂದರೆ ಇದ್ರದ್ದು ಇದು ತೆಗ್ದುಬಿಟ್ಟು ತೊಟ್ಟು ತೆಗೆದು ಸ್ವಲ್ಪ ಗಾಳಿಗೆ ಒಣಗಿಸಿ ಒರೆಸಿ ಕವರಲ್ಲಿ ಹಾಕಿ ಟೈಟಾಗಿ ಕಟ್ಟಿ ಇಡಬೇಕು. ಇಲ್ಲಾಂದರೆ ಒಂದು ಮೆಣಸಿನ್ಕಾಯಿ ಕೊಳ್ತೋಯ್ತು ಅಂದರೆ ಅದ್ರ ಜೊತೆಗೆ ಎಲ್ಲ ಕೊಳಿತಾ ಹೋಗುತ್ತೆ. ಸೊ ಇದನ್ನು ಇನ್ನೂ ಕ್ಲೀನ್ ಮಾಡಬೇಕು, ನಾನು ಹೊರಗೆ ಇಟ್ಟಿರ್ತೀನಿ. ಮೂಲವ್ಯಾಧಿ ಮತ್ತು ಶುಗರು ಅವರಿಗೂ ಕೂಡ ತುಂಬ ಒಳ್ಳೆಯದಿದು. ಹಸಿದೆ ಕಟ್ ಮಾಡಿಕೊಂಡು ಒಂಥರ ಸೌತೆಕಾಯಿ ಥರ ತಿಂದರೆ ಆ ಥರನೂ ತಿನ್ಬೋದು, ಚೆನ್ನಾಗಿರುತ್ತೆ. ನಾನು ಬೇಳೆ ಆಲೂಗಡ್ಡೆ ಜೊತೆ ಹಾಕಿ ಮಾಡೋಣ ಅಂತ ಸರಿ ತಗೊಂಡು ಬಂದೆ. ಇದು ಅಣ್ಣೆ ಸೊಪ್ಪು ಅಂತ ಅಂತೆ, ಆಂಟಿ ಹೊಲದಲ್ಲಿ ಬಿಟ್ಟಿತ್ತು, ನಮ್ಮಮ್ಮ ಕಿತ್ಕೊಂಡು ಬಂದಿದ್ದಾರೆ, ಅವ್ರ ಜೊತೆ ಹೋಗಿದ್ರು ಅವರು. ಇಲ್ಲಿ ಸೊಪ್ಪು ಎಲ್ಲ ಚೆನ್ನಾಗಿ ಸಿಗುತ್ತೆ. ಪಾಲಕ್ ಸೊಪ್ಪು ಹಾಕಿದ್ರಂತೆ, ಪಾಲಕ್ ಸೊಪ್ಪು ಮಿಕ್ಸ್ ಇದೆ, ಎಲ್ಲ ಸೊಪ್ಪು ಮಿಕ್ಸ್ ಇದೆ ಇದರಲ್ಲಿ. ನಾನು ಅದಕ್ಕೆ ಈ ಸರಿ ಸ್ವಲ್ಪ ಸೊಪ್ಪು ಕಮ್ಮಿ ತೊಗೊಂಡಿದ್ದೀನಿ. ಬರೀ ಕೊತ್ತಂಬರಿ ಮತ್ತು ಪುದೀನ ಅಷ್ಟೇ ನಾನು ತೊಗೊಂಡಿದ್ದು ಈ ಸರಿ. ನೋಡಿ, ಇನ್ನು ಎಷ್ಟೊಂದು ಸೊಪ್ಪು ಹಂಗೆ ಇದೆ, ಎಲ್ಲ ಫ್ರಿಜ್ಜಲ್ಲಿ ಹಾಕಿದ್ದೀನಿ, ಬುಡ ಕಟ್ ಮಾಡಿ ನೀಟಾಗಿ ಜೋಡಿಸಿದ್ದೀನಿ. ಇನ್ನೊಂದು 2-3 ಸರಿ ಸಾಂಬಾರು ಮಾಡಿದ್ರು ಈ ಸೊಪ್ಪು ಖಾಲಿ ಆಗಲ್ಲ. ಸೊ ಇದನ್ನ ಇಡೋಣ ಬನ್ನಿ. ಸಂತೆಗೆ ಹೋದಾಗ ಒಂದು ಕಾಮಿಡಿ ಆಗಿದೆ. ಏನಂದರೆ ಮನೇಲಿ ಆಲ್ರೆಡಿ ನಿಂಬೆಹಣ್ಣಿತ್ತು, ಅದಕ್ಕೆ ನಾನು ಒಂದು 6 ನಿಂಬೆಹಣ್ಣು ತೊಗೊಂಡೆ. ಮನೆಗೆ ಬಂದಾಗ ನೋಡ್ತೀನಿ ಕವರ್ ತುಂಬ ನಿಂಬೆಹಣ್ಣು ಸಿಕ್ತು. ಇಷ್ಟೊಂದು ನಿಂಬೆಹಣ್ಣು ಹೆಂಗೆ ಅಂತ ನಾನು ಕೇಳಿದ್ರೆ ಅವಾಗ ನಮ್ಮ ಮನೆಯವ್ರು ಹೇಳಿದರು ನಾನು ನಿಂಬೆಹಣ್ಣು ತೊಗೊಂಡೆ ಅಂತೇಳಿ. ಸೊ ಅವರು ನಿಂಬೆಹಣ್ಣು ತಗೊಂಡಿದ್ದಾರೆ, ನಾನು ನಿಂಬೆಹಣ್ಣು ತಗೊಂಡಿದ್ದೀನಿ. ಮನೆಯಲ್ಲೂ ನಿಂಬೆಹಣ್ಣಿತ್ತು ನೋಡಿ, ಇದೇ ಎಷ್ಟೊಂದು ಆಗ್ಬಿಟ್ಟಿದೆ ನಿಂಬೆಹಣ್ಣು. ಆದರೂ ನಿಂಬೆಹಣ್ಣು ಒಳ್ಳೆಯದೇನೆ ಅಂತ ಸುಮ್ಮನಾದೆ, ಇನ್ನೇನು ಮಾಡೋದು. ಅದಕ್ಕೆ ಹೇಳೋದು, ಹೆಂಡ್ತಿಗೆ ಹೇಳಿಲ್ದಂಗೆ ಯಾವ ಕೆಲಸನೂ ಮಾಡಬಾರ್ದು ಅಂತ, ಇಲ್ಲಾಂದರೆ ಈ ಥರ ಆಗುತ್ತೆ. ಈ ನಿಂಬೆಹಣ್ಣೆಲ್ಲ ಹೆಂಗೆ ಖಾಲಿ ಮಾಡ್ತಿರೋ ಮಾಡಿ ಅಂತ ಹೇಳಿದ್ಕೆ ಡೈಲಿ ಮಾರ್ನಿಂಗ್ ಒಂದು ನಿಂಬೆಹಣ್ಣ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದಾರೆ, ಡಿಟಾಕ್ಸಿನ್ ಥರ. ನೋಡೋಣ ಏನು ಮಾಡ್ತಾರೆ, ಎಷ್ಟು ದಿನ ರೆಗ್ಯುಲರ್ ಯೂಸ್ ಮಾಡಿ ಇದನ್ನು ಖಾಲಿ ಮಾಡ್ತಾರೆ ಅಂತೇಳಿ. ನೋಡಿ, ಇದು ಸಂತೆಯಲ್ಲಿ ತೊಗೊಂಡಿದ್ದೆ ಸೊಪ್ಪು. ಇದ್ರದ್ದು ಬುಡ ಕಟ್ ಮಾಡಿಬಿಟ್ಟು ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಬೇಗ ಹಾಳಾಗಲ್ಲ. ಇದು ಸೊಪ್ಪು, ಚೌಳಿಕಾಯಿ, ಪುದೀನ ಚಟ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಎಲೆ ಮೊನ್ನೆ ಸಂತೆಯಲ್ಲಿ ತಗೊಂಡನಲ್ಲ ಅದು. ನಾವೆಲ್ಲೇ ಏನೇ ಶಾಪ್ಗೆ ಹೋದ್ರೂ ಅಂಗಡಿಗೆ ಹೋದ್ರೂ ಕವರ್ ಕೊಟ್ಟೇ ಕೊಡ್ತಾರೆ. ಸೊ ಆ ಕವರ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಆ ಕವರು ಗಲೀಜಾಯಿತು ಇಲ್ಲ ಏನಾದರೂ ಹರಿದೋಯ್ತು ಅಂದರೆ ಒಲೆಗೆ ಹಾಕ್ತೀವಿ. ಸೊ ಇವು ಕವರ್ಗಳು ರೀಯೂಸ್ ಆಗ್ತವೆ.
ಈ ಡಬ್ಬಿಗಳಿಗೆಲ್ಲ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತಗೋಬೇಕು. ಮತ್ತು ಡಬ್ಬಿ ಇಡ್ತಾ ಹೋದರೆ ಫ್ರಿಜ್ಜಲ್ಲೆಲ್ಲ ಜಾಗ ಆಗಲ್ಲ, ಮತ್ತು ಸ್ವಲ್ಪ ಹೊರಗಡೆಗೆ ಇಡಬೇಕಾಗುತ್ತೆ ಸಾಮಾನುಗಳೆಲ್ಲ. ಅದಕ್ಕೆ ಹಂಗಂತ ನಾನು ಪ್ಲಾಸ್ಟಿಕ್ ಯೂಸು ಒಳ್ಳೆಯದು ಅಂತ ಹೇಳ್ತಿಲ್ಲ. ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ಹತ್ರ ಪ್ಲಾಸ್ಟಿಕ್ ಸಿಕ್ಕರೆ ಅದನ್ನು ಆದಷ್ಟು ಉಪಯೋಗಿಸಿ, ಡಿಕಂಪೋಸ್ ಮಾಡಿ ಎನ್ವಿರಾನ್ಮೆಂಟ್ಗೆ ಹಜಲ್ ಫ್ರೀ ಆಗೋ ಥರ. ಪುಟ್ಟು ಹೂವು ನೋಡಿ, ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ. ನಮ್ಮ ಅಮ್ಮ ಎಲ್ಲ ಕಿತ್ಕೊಂಡು ಬಂದಿದ್ದಾರೆ. ನಮ್ಮ ಮನೆ ಹತ್ರ ಸಿಗುತ್ತೆ ಇದು. ಇದ್ರ ಹೆಸರೇನಂತ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಬಟ್ ತುಂಬ ಕ್ಯೂಟಾಗಿದೆ ಫ್ಲವರ್. ಇದು ನೋಡಿ, ವರಮಹಾಲಕ್ಷ್ಮಿಗೆ ಅಂತ ಹೂವು ತೊಗೊಂಡಿದ್ದೆ. ಹೂವು ಈ ಸರಿ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ, 300 ರೂಪಾಯಿ kg. ಇದು ಶಾವಂತಿಗೆ ಹೂವು, ಗುಲಾಬಿ ಹೂವು, ಮಲ್ಲಿಗೆ ಹೂವು ಯಾವುದು ಕೇಳೋ ಥರನೇ ಇಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನು 2 ದಿನ ಮುಂಚೆನೇ ತಗೊಂಡಿದ್ದೆ ಸಂತೆಯಲ್ಲಿ. ಅದನ್ನು ಕೂಡ ಫ್ರಿಜ್ಜಲ್ಲಿ ಇಡ್ತೀನಿ ಈಗ. ಪಪ್ಪಾಯನೂ ಅಷ್ಟೇ, ಹಣ್ಣಾಗುತ್ತೆ. ಫ್ರಿಜ್ಜಲ್ಲಿ ಇಡಲ್ಲ ನಾನು ಇದು ಪಪ್ಪಾಯನ. ಫ್ರೂಟ್ಸ್ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ಫ್ರೀಸಿಂಗ್ ಮಾಡೋದು. ನೀಡಿದರೆ ಮಾತ್ರ ಫ್ರೀಸ್ ಮಾಡ್ಕೊಳ್ಳಿ. ಹಂಗೆ ಫ್ರೆಶ್ ಫ್ರೂಟ್ಸ್ ತಿಂದ್ರೇ ಹೆಲ್ತಿಗೆ ಒಳ್ಳೆಯದು. ನೋಡಿ, ದ್ರಾಕ್ಷಿ ಇದೆಲ್ಲ ಏನೂ ಆಗಿಲ್ಲ. ನಾನು ಇನ್ನೂ ತೊಗೊಂಡ್ಬಂದು 2 ದಿನ ಆಯಿತು. ಕಣ್ಣಿಗೆ ಕಾಣೋ ಥರ ಮಕ್ಕಳಿಗೆ ಫ್ರೂಟ್ಸ್ ಇಟ್ಟರೆ ಆಡ್ತಾ ತಿಂತಾರೆ. ಆವಾಗ ಬೇಗನೂ ಫ್ರೂಟ್ಸ್ ಖಾಲಿ ಆಗುತ್ತೆ. ಫ್ರೀಸ್ ಮಾಡೋದು ತಪ್ಪುತ್ತೆ. ನೋಡಿ, ಆಲ್ಮೋಸ್ಟ್ ಕಿತ್ತಳೆ ಹಣ್ಣು, ಆ್ಯಪಲ್ ಮಾತ್ರ ನಾನು ಫ್ರೀಝರಲ್ಲಿ ಇಡ್ತೀನಿ. ಯಾಕಂದರೆ ಅದು ಸ್ವಲ್ಪ ಹೊರಗಡೆನೇ ಇಟ್ಟರೆ ಬೇಗ ಒಂಥರ ಬಾಡಿದ ಥರ ಆಗುತ್ತೆ, ಫ್ರೆಶ್ ಅನಿಸಲ್ಲ. ಸೊ ಕಿತ್ತಳೆ ಹಣ್ಣು, ಆ್ಯಪಲ್ಲು ಮತ್ತು ದಾಳಿಂಬೆ ಹಣ್ಣು, 3 ನಾನು ದಾಳಿಂಬೆ ಹಣ್ಣು ಬಿಡಿಸ್ಬಿಟ್ಟು ಒಂದು ಸ್ಟೀಲ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ನಮ್ಮ ಮಗು ಬಂದ ತಕ್ಷಣ ಹೊರಗಡೆ ಇಟ್ಟಿರ್ತೀನಿ. ಅವ್ನು ಬೇಯ್ದಾಗ ಆಡಾಡ್ಕೊತ ತಿಂತಾನೆ. ನೀರುಳ್ಳಿನ ಈ ಥರ ನಾನು ಬಿದಿರಿನ ಪುಟ್ಟಿ ಯೂಸ್ ಮಾಡ್ತೀನಿ. ಇದರಲ್ಲಿ ನೀರುಳ್ಳಿ ಹಾಕ್ಬಿಟ್ಟು ಹೊರಗಡೆಗೆ ಯಾವಾಗಲೂ ಬಿಸಿಲಲ್ಲಿ ಇಟ್ಟಿರ್ತೀವಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ನೀರುಳ್ಳಿನ ಬಿಸಿಲಲ್ಲಿದ್ದರೆ ತುಂಬ ಗರಿ ಇರುತ್ತೆ ಮತ್ತು ಬೇಗ ಹಾಳಾಗಲ್ಲ. ಬೆಳ್ಳುಳ್ಳಿನೂ ಅಷ್ಟೇ, ಒಬ್ಬೊಬ್ಬರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಸ್ಟೋರ್ ಮಾಡ್ತಾರೆ. ನೀಡಿಲ್ಲ ಅನಿಸುತ್ತೆ. ಎಷ್ಟೆಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡ್ರೆ ಬರುತ್ತೆ. ಮಿಕ್ಸಿಗೆ ಡೈರೆಕ್ಟಾಗಿ ಹಾಕಿದರೆ ಆಯಿತು. ನೆಕ್ಸ್ಟ್ ಬೀಟ್ರೂಟ್ ಕೂಡ ನಾನು ಫ್ರಿಜ್ಜಲ್ಲಿ ಇಡಲ್ಲ, ಯಾಕಂದರೆ ಹೊರಗಿಟ್ರೇ ಅದು ತುಂಬ ದಿನ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂಥರ ಗಟ್ಟಿಯಾಗಿ ನೀರು ಥರ ಎಲ್ಲ ಬಾಡಿದ ಥರ ಆಗೋಗ್ಬಿಡುತ್ತೆ. ಆಮೇಲೆ ಮುಳ್ಗಾಯಿನೂ ಅಷ್ಟೇ, ನಾನು ಮುಳ್ಗಾಯಿನೂ ಹೊರಗಡೆನೇ ಸ್ಟೋರ್ ಮಾಡೋದು, ಫ್ರಿಜ್ಜಲ್ಲಿ ಇಟ್ಕಲ್ಲ. ನಾನು ಆಲೂಗಡ್ಡೆ ಮತ್ತು ಶುಂಠಿ ನಾನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಒಣ ಶುಂಠಿ ಏನು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಹೊರಗಿಟ್ರೇ ತುಂಬ ದಿನ ಬರುತ್ತೆ. ಎಷ್ಟೆಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಆಲೂಗಡ್ಡೆನೂ ಅಷ್ಟೇ. ಕಾಯಿ ಶೇಂಗಾ ನಾನು ಇಲ್ಲೇ ಇಟ್ಟಿದ್ದೀನಿ, ಹೊರಗಡೆ ಇಟ್ಕೊಂಡಿದ್ದೀನಿ. ಇದು ರೋಸ್ಮೆರಿ ಸ್ಪ್ರೇ ನಾನೇ ಮಾಡಿರೋದು. ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾನು ವಿಲಾಗ್ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ಸ್ ಬರ್ತಾಯಿದೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಗಿಂದ. ಸ್ನಾನ ಮಾಡಿಬಿಟ್ಟು ತಲೆಗೆ 1-2 ಸರಿ ಸ್ಪ್ರೇ ಹೊಡೆದ್ಕೊಂಡ್ಬಿಟ್ರೆ ಆಯಿತು. ಚೆನ್ನಾಗಿದೆ ರಿಸಲ್ಟ್. ನೋಡೋಣ, ನೆಕ್ಸ್ಟ್ ವಿಲಾಗ್ ಮಾಡಿ ಹಾಕ್ತೀನಿ. ಇದು ಖಾಲಿ ಆದಾಗ ಇನ್ನೂ ತುಂಬ ದಿನ ಬರುತ್ತೆ. ಇಲ್ಲಿ ಕೆಳಗಡೆ ರ್ಯಾಕಲ್ಲಿ ನಾನು ಸಾಂಬಾರು ಪುಡಿ, ಖಾರದ ಪುಡಿ, ಫ್ಲವರ್ಸು, ಎಲೆ ಎಲ್ಲ ಇಟ್ಟಿದ್ದೀನಿ. ಇಲ್ಲೆಲ್ಲ ಸೊಪ್ಪಿಟ್ಟಿದ್ದೀನಿ ನಾನು. 1 ಬಾಕ್ಸ್ ಎಕ್ಸ್ಟ್ರಾ ಆಯಿತು, ಅದಕ್ಕೆ ನಾನು ಸಾಂಬಾರು ಪುಡಿ ಮೇಲಿಟ್ಟೆ. ನೆಕ್ಸ್ಟ್ ಇಲ್ಲೆಲ್ಲ ವೆಜಿಟೇಬಲ್ಸ್ ಇದ್ದಾವೆ, ಫುಲ್ ರ್ಯಾಕ್ ವೆಜಿಟೇಬಲ್ಸ್ ರ್ಯಾಕು. ನೆಕ್ಸ್ಟು ನಾನು ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ ದೋಸೆ ಹಿಟ್ಟು, ಏನಾದರೂ ಸಾಂಬಾರು, ಕರ್ಡು, ಹಾಲು ಅದು ಯೂಸ್ ಮಾಡೋಕ್ಕೆ. ಯಾಕಂದರೆ ಫ್ರೀಝರಲ್ಲಿ ಇಟ್ಬಿಟ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಎಗ್ಸ್ ಯೂಸ್ ಮಾಡಲ್ಲ ಶಾಣದಲ್ಲಿ, ಅದಕ್ಕೆ ಆ ರ್ಯಾಕ್ ಖಾಲಿ ಬಿಟ್ಟಿದ್ದೀನಿ. ನೆಕ್ಸ್ಟು ಇದು ಸೀಡ್ಸ್ಗಳೆಲ್ಲ ಇದ್ದಾವೆ. ಇಲ್ಲಿ ಫ್ರೂಟ್ಸ್ಗಂತಲೂ ಸ್ವಲ್ಪ ಸ್ಪೇಸ್ ಬಿಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಪಿಕಲ್ಸ್ ಇದೆ. ಇದೆಲ್ಲ ಈಗ ನೀಟಾಯಿತು. ನೆಕ್ಸ್ಟು 15 ಡೇಸು ನಾನು ಫ್ರಿಜ್ ತಂಟೆಗೆ ಹೋಗಲ್ಲ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.